ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ. ಹೊಸಬ್ರು ಯಾರ್ಯಾರು ಈ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಸೋಮವಾರ, ಹಾಗಾಗಿ ಧರ್ಮಸ್ಥಳ ಮಂಜುನಾಥನ ಮಹಿಮೆಯನ್ನು ನಿಮಗೆ ತಿಳಿಸೋಣ ಅಂಥೇಳಿ ಅಂದ್ಕೊಳ್ತಾ ಇದ್ದೀನಿ. ಟೈಮ್ ವೇಸ್ಟ್ ಮಾಡಲ್ಲ, ಬನ್ನಿ ಅದೇನು ಅನ್ನೋದನ್ನು ನಿಮಗೆ ಕತೆ ಮೂಲಕ ತಿಳಿಸ್ತೀನಿ. ಒಂದು ಹಳ್ಳಿ, ಆ ಹಳ್ಳಿನಲ್ಲಿ ರಾಮಯ್ಯ ಎನ್ನುವ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಕುಟುಂಬ ಅಲ್ಲಿ ವಾಸವಾಗಿತ್ತು. ಅವನ ಕುಟುಂಬ ತುಂಬ ದೊಡ್ಡದು. ಯಾಕೆ ಅಂದರೆ ಅವನ ಕುಟುಂಬದಲ್ಲಿ 13-14 ಜನ ವಾಸವಾಗಿದ್ದರು. ತುಂಬ ಜನ ಅಂದರೆ ಎಲ್ಲರನ್ನೂ ಒಂದೇ ಸಮನಾಗಿ ನೋಡ್ಕೊಳ್ತಿದ್ದ. ಆದರೆ ನೋಡ್ಕೊಳ್ಳೋಕ್ಕೆ ಶ್ರೀಮಂತಿಕೆ ಅನ್ನೋದಿರಲಿಲ್ಲ ಅವನಿಗೆ. ತುಂಬ ಬಡತನ. ಆ ಬಡತನದಲ್ಲೂ ಎಲ್ಲರನ್ನೂ ಸಮನಾಗಿ ನೋಡ್ಕೊಳ್ಬೇಕು, ಯಾರಿಗೇನೇ ಕಷ್ಟ ಬಂದರೂ ಅವ್ರಿಗೆ ಅದನ್ನು ತೀರಿಸ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿದ್ದ. ಆದರೆ ಆ ಕುಟುಂಬದಲ್ಲಿ ಇಬ್ಬರೇ ದುಡಿಯೋರು, ಇನ್ನು 4 ಜನ ರೋಗಿಷ್ಠರು, ಇನ್ನು ಓದೋರು ಒಂದಿಬ್ಬರಿದ್ದರು, ಸಣ್ಣವ್ರು, ಸ್ವಲ್ಪ ಸಣ್ಣವರು. ಇನ್ನಿಬ್ಬರು ಕೆಲಸ ಹುಡುಕ್ತಿದ್ದಾರೆ, ಸಿಗ್ತಾಯಿಲ್ಲ. ಇನ್ನು ಇಬ್ಬರು ದುಡಿಯೋರು ಅಂತ ಹೇಳಿದ್ನಲ್ಲ, ಆ ಇಬ್ಬರು ದುಡಿಯೋರು ಸಾಕಾಗ್ತಾಯಿಲ್ಲ ದುಡ್ಡು. ಯಾಕೆ ಅಂತಂದರೆ 4 ಜನ ರೋಗಿಗಳನ್ನ ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ಮೆಡಿಸನ್ಸ್ ಕೊಡಿಸ್ಬೇಕು. ಬರೀ ಇದಕ್ಕೆ ಖರ್ಚಾಗೋಗ್ತಾಯಿತ್ತು. ಎಷ್ಟು ದುಡಿದ್ರೂ ಸಾಕಾಗ್ತಾಯಿಲ್ಲ. ಕಿತ್ತು ತಿನ್ನೋ ಬಡತನ. ಗಂಜಿ ಕುಡಿಬೇಕು, ದಿನನಿತ್ಯ ಗಂಜಿನ ಅವ್ರಿಗೆ ಆಹಾರ. ಇಂಥ ಒಂದು ಪರಿಸ್ಥಿತಿ. ಏನು ಮಾಡಬೇಕು ತಿಳಿಯುತ್ತಿಲ್ಲ. ಎಷ್ಟು ಬಡತನ ಇದ್ದರೂ, ಎಷ್ಟು ಕಷ್ಟ ಇದ್ದರೂ, ಜಗಳ ಕದನ ಆಗ್ತಾಯಿದ್ರು ಬಡತನದಲ್ಲಿ. ಎಲ್ಲರಿಗೂ ಜಗಳ ಬರ್ತಿದ್ರು ಕೂಡ ಮನೇಲಿ ನೆಮ್ಮದಿ ಇಲ್ಲ, ಏನೂ ಇಲ್ಲ. ಆ ಒಂದು ನೆಮ್ಮದಿಗೋಸ್ಕರ, ಒಂದು ಮನಃಶಾಂತಿ ಬರಲಿ ಅನ್ನೋದಕ್ಕೋಸ್ಕರ ಗುಡಿಗೆ ಹೋಗಿ ಬರ್ತಿದ್ರು. ದೇವ್ರನ್ನ ನಂಬ್ತಿದ್ರು ತುಂಬಾ. ಎಷ್ಟು ಬಡತನ ಬಂದರೂ ಏನೋ ನಮ್ಮ ಪ್ರಾರಬ್ಧ ಕರ್ಮ, ಅದಕ್ಕೆ ನಾವೇನೋ ಪಾಪ ಮಾಡಿರ್ತೀವಿ, ಅದಕ್ಕೆ ನಾವು ಅನುಭವಿಸ್ತಿದ್ದೀವಿ. ಭಗವಂತನ ಕೇಳೋಣ, ಇವತ್ತಲ್ಲ ನಾಳೆ ಅವನು ನಮಗೆ ಅನುಗ್ರಹ ಮಾಡೇ ಮಾಡ್ತಾನೆ ಅಂಥೇಳಿ ನಂಬ್ತಿದ್ರು. ದಿನನಿತ್ಯ ಗುಡಿಗೆ ಹೋಗಿ ಬರೋ ಒಂದು ಅಭ್ಯಾಸ ಇತ್ತು. ಯಾರು ಮನೆಯಲ್ಲಿ ಪುರ್ಸೊತ್ತಿಂದಿರ್ತಾರೋ, ಕೆಲಸ ಇರಲ್ವೋ, ಅವ್ರು ಹೋಗಿ ಗುಡಿನಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋ ಒಂದು ಅಭ್ಯಾಸ ಇತ್ತು ಅವ್ರ ಮನೆಯಲ್ಲಿ. ಹೀಗೆ ಇದ್ದಾಗ ಭಗವಂತಂಗೇನೋ ಕರುಣೆ ಹುಟ್ಟುತ್ತೋ ಏನೋ ಅವ್ರ ಮೇಲೆ. ಪಾಪ ಏನೋ ಒಂದು ಮಾರ್ಗ ಸಿಗತ್ತೆ ಅಂತ ಹೇಳಿ ಹುಡುಕ್ತಿದ್ರಲ್ಲ, ಭಗವಂತ ಯಾವುದೋ ಒಂದು ದಾರಿ ತೋರಿಸ್ತಾನೆ ನಮಗೆ, ನಮ್ಮ ಕಷ್ಟಕ್ಕೆ ಅಂಥೇಳಿ ನಂಬ್ತಿದ್ರು. ಹೀಗಿದ್ದಾಗ ಒಬ್ಬಳು ಕಣಿ ಹೇಳೋಳು ಬರ್ತಾಳಂತೆ ಅವಳ ಮನೆಗೆ. ಬಂದಾಗ, ಬಾರಮ್ಮ ಬನ್ನಿ, ಮನೆಯಿಂದ ಯಾರಾದರೂ ಹೊರಗಡೆ ಬನ್ನಿ, ನಾನು ನಿಮಗೇನೋ ಒಂದು ಮುಖ್ಯವಾದ ವಿಷಯ ತಿಳಿಸ್ಬೇಕು, ನಿಮ್ಮ ಕಷ್ಟಗಳಿಗೆ ಪರಿಹಾರ ಹೇಳೋಕ್ಕೆ ಅಂತಲೇ ಬಂದಿದ್ದೀನಿ ಅಂಥೇಳಿ ಕಣಿ ಹೇಳೋಳು ಹೇಳಿದಾಗ ಆಶ್ಚರ್ಯ ಆಗುತ್ತಂತೆ. ಆಶ್ಚರ್ಯ ಆಗಿ ಹೊರಗಡೆ ಬರ್ತಾರಂತೆ ಆ ಮನೆಯವರು. ಬಂದಾಗ, ಅಮ್ಮ ಏನೋ ಒಂದು ಮಾತು ಹೇಳಿದೆಯಲ್ಲ, ನಿಮ್ಮ ಕಷ್ಟಗಳಿಗೆ ಪರಿಹಾರ ಹೇಳೋಕ್ಕೆ ಅಂತ ಬಂದಿದ್ದೀನಿ ಅಂತ, ಅದೇನು ಬೇಗ ಹೇಳಮ್ಮ. ಆದರೆ ನಿಮಗೆ ಕೊಡೋಕ್ಕೆ ಅಂತ ಏನೂ ನಮ್ಮಲ್ಲಿಲ್ಲ, ನಮಗೆ ತಿನ್ನೋಕ್ಕೂ ಕಷ್ಟ ಆಗಿದೆ, ಗಂಜಿ ಕುಡ್ಕೊಂಡು ಕುಡಿದು ಬದುಕ್ತಿದ್ದೀವಿ ಎಲ್ಲರೂ. ದಯವಿಟ್ಟು ಅದೇನು ಪರಿಹಾರ ಹೇಳಮ್ಮ, ಆದರೆ ನಿಂಗೆ ಕೊಡೋಕ್ಕೇನೂ ಇಲ್ಲ, ದಯವಿಟ್ಟು ಏನೂ ತಿಳ್ಕೊಬೇಡ ಹೇಳಿದಾಗ, ಬೇಡಮ್ಮ ಬೇಡ, ನಿಮಗೇನೂ ನನಗೆ ಕೊಡಬೇಡಿ, ನಿಮಗೆ ಕಷ್ಟ ಪರಿಹಾರ ಆಗಬೇಕು ಅಂಥೇಳಿ ನನ್ನ ದೇವರೇ ಕಳಿಸಿದ್ದಾನೆ ಅಂತಲೇ ಅಂದ್ಕೊಳ್ಳಿ ಅಮ್ಮ. ಈಗ ಅದೇನು ಪರಿಹಾರ ಅನ್ನೋದನ್ನು ಹೇಳ್ತೀನಿ ಕೇಳಿ. ನೀವು ಕಷ್ಟನೋ ನಿಷ್ಠೂರನೋ ಸ್ವಲ್ಪ ಸಾಲ ಮಾಡ್ತಿರೋ, ಅದೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ಧರ್ಮಸ್ಥಳ ಮಂಜುನಾಥನಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಕಣಿ ಹೇಳೋಳು ಹೇಳ್ತಾಳಂತೆ. ನಿಮಗೆ ಈ ಕಷ್ಟ ಬಂದಿರೋದು ಯಾಕೆ ಅಂತಂದರೆ, ಹಿಂದೆ ಒಂದು ಸತಿ ನೀವು ಮಂಜುನಾಥಂಗೆ ಹರಿಸ್ಕೊಂಡು 101 ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರಿ, ಅದನ್ನು ನೀವು ಹಾಕಿಲ್ಲ. ಭಗವಂತನ ಹತ್ರ ಆಟ ಆಡಬಾರ್ದು ತಾಯಿ, ಯಾವುದೇ ಕಾರಣಕ್ಕೂ. 101 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಅದನ್ನು ನೀವು ಮುಡುಪು ಕಟ್ಟಿಲ್ಲ. ಕಟ್ತೀನಿ ಅಂತ ಅಂದ್ಕೊಂಡಿದ್ರಿ, ಮುಡುಪು ಕಟ್ಟಲಿಲ್ಲ, ಅದನ್ನು ಮನಿ ಆರ್ಡ್ರು ಮಾಡಲಿಲ್ಲ ನೀವು, ಅದಕ್ಕೆ ಇಷ್ಟು ಕಷ್ಟಪಡ್ತಿದ್ದೀರಾ ನೀವು. ತಕ್ಷಣ ನೀವು ಹೋಗಿ ಧರ್ಮಸ್ಥಳ ಮಂಜುನಾಥನ ದರ್ಶನ ಮಾಡಿ, ನಿಮ್ಮ ಕಷ್ಟಗಳು ಪರಿಹಾರ ಆಗತ್ತೆ ಅಂತ ಹೇಳಿ ಕಣಿ ಹೇಳೋಳು ಹೇಳಿಬಿಟ್ಟು ಹೊರಟೋಗ್ತಾರೆ. ಹೋದ ತಕ್ಷಣ ಅವ್ರಿಗೆ ನೆನಪಾಗತ್ತಂತೆ, ಹೌದು
ನಾವು ಇವ್ರ ಆರೋಗ್ಯ ಸರಿ ಹೋಗಲಿ ಅಂಥೇಳಿ ಮುಡುಪು ಕಟ್ಟಿಡ್ತೀನಿ ಅಂತ ಅಂದ್ಕೊಂಡೆ. ಆಮೇಲೆ ಏನೋ ಕೆಲಸದ ಭಾರ, ಈ ಕಷ್ಟಗಳು, ಇದರಿಂದ ನಾನು ಅದನ್ನು ಕಟ್ಟೋದೇ ಮರ್ತು ಹೋದೆ. ನಮ್ಮ ತಪ್ಪದು ಅಂಥೇಳಿ ಪಾಪ ಎಷ್ಟೋ ಸಾಲಗಳಿತ್ತು, ಅದರಲ್ಲಿ ಇನ್ನೊಂದು ಸ್ವಲ್ಪ ಸಾಲ ಮಾಡಿ ಹೋಗಿ ಬಂದುಬಿಡೋಣ ಅಂಥೇಳಿ ಏನೋ ದೇವ್ರನ್ನ ನೆನೆಸ್ಕೊಂಡು ಸಾಲ ಕೇಳಿದ್ರೆ ಪಾಪ ಕೊಡ್ತಾರಂತೆ. ಇನ್ಯಾರೋ ಒಬ್ಬರು ಕೊಟ್ಟ ತಕ್ಷಣ ಸಾಲ ಮಾಡಿ ಹೋಗ್ತಾರಂತೆ ಧರ್ಮಸ್ಥಳಕ್ಕೆ. ಹೋಗಿ ಮಂಜುನಾಥನ ಹತ್ರ ಬಿದ್ದು ಕ್ಷಮಾಪಣೆ ಕೇಳಿ ಒಂದು 500 ರೂಪಾಯಿ ಹಾಕ್ತಾರಂತೆ ಹುಂಡಿಗೆ ಹಾಕ್ಬಿಟ್ಟು, ದೇವರೇ ಕ್ಷಮಿಸ್ಬಿಡಪ್ಪ ಶಿವಪ್ಪ, ನಮ್ಮನ್ನು ತಪ್ಪು ಮಾಡಿಬಿಟ್ವಿ, ನಾವೆಲ್ಲ ನಿಮ್ಮ ಮಕ್ಕಳಲ್ವಾ, ತಪ್ಪೆಲ್ಲರಿಂದ ನಡೆಯುತ್ತೆ, ನಮ್ಮಿಂದನೂ ನಡೆದಿದೆ, ದಯವಿಟ್ಟು ಇನ್ನಾದರೂ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡು ಅಂಥೇಳಿ ಕೇಳ್ಕೊಳ್ತಾರಂಥವರೆಲ್ಲ. ಕೇಳಿಕೊಂಡು ಅಲ್ಲಿ ಅನ್ನಪ್ರಸಾದ ಸ್ವೀಕಾರ ಮಾಡಿ ಹೋಗ್ತಾರಂತೆ ಮನೆಗೆ. ಹೋಗಿ ಅಂದರೆ ಒಂದು ವಾರಕ್ಕೆ ಮನೆಗೆ ಹೋಗಿ ಒಂದು ವಾರಕ್ಕೆ ಅವರ ಸಾಲಗಳ ತೀರೋ ಒಂದು ದಾರಿನೂ ಸಿಗತ್ತೆ. ಮತ್ತು ಆ ರೋಗಿಷ್ಟ್ರಿದ್ರಲ್ಲ ಮನೆಯಲ್ಲಿ 4 ಜನ, ಅವರ ಆರೋಗ್ಯನೂ ಸುಧಾರಿಸತ್ತೆ. ಇನ್ನಿಬ್ಬರು ಕೆಲಸ ಹುಡುಕ್ತಿರ್ತಾರೆ, ಅವ್ರಿಗೆ ಕೆಲಸ ಸಿಕ್ಕಿ ಅವರೆಲ್ಲ ಸುಖವಾಗಿರೋ ಥರ ಒಂದು ನೆಲೆ ಕಾಣುತ್ತೆ. ಕಷ್ಟಗಳ ಪರಿಹಾರ ಆಗುತ್ತೆ. ಇಬ್ಬರು ದುಡಿತಿರ್ತಾರೆ, ಆಮೇಲೆ 4 ಜನ ದುಡಿಯೋ ಥರ ಆಗ್ತಾರೆ. ಇನ್ನೊಂದೇನು ಅಂದರೆ ರೋಗಿಷ್ಟ್ರಿದ್ದವರು ಅವರ ಆರೋಗ್ಯ ಸರಿ ಹೋಯಿತು ಅಂತಂದರೆ ಖರ್ಚು ಇರಲ್ಲ, ಎಲ್ಲ ಒಂದು ಕೂಡಿಡೋ ಥರ ಆಗುತ್ತಲ್ವ. ಅವ್ರ ಕಷ್ಟಗಳೆಲ್ಲ ಪರಿಹಾರ ಆಗಿ ಅವರು ಆಮೇಲೆ 6 ತಿಂಗಳಿಗೊಂದು ಸತಿ, ವರ್ಷಕ್ಕೊಂದು ಸತಿ ಧರ್ಮಸ್ಥಳ ಮಂಜುನಾಥಂಗೆ ಹೋಗೋಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಸುಖವಾಗಿರ್ತಾರೆ ಮಂಜುನಾಥನ ಅನುಗ್ರಹದಿಂದ. ನಾನು ನಿಮಗೆ ಹೇಳೋದೇನು ಅಂತಂದರೆ, ಯಾವುದೇ ಒಂದು ಅಂದರೆ ಯಾರಿಗೇ ಆಗಲಿ ಮನಃಶಾಂತಿ ಇಲ್ಲ, ನೆಮ್ಮದಿ ಇಲ್ಲ ಅಂತಂದರೆ, ಆರೋಗ್ಯ ಸರಿ ಇಲ್ಲ ಅಂತಂದರು, ನೀವು ಧರ್ಮಸ್ಥಳ ಮಂಜುನಾಥಂಗೆ ಮುಡುಪು ಕಟ್ಟಿಟ್ಟು ಅದನ್ನು ಮನಿ ಆರ್ಡ್ರ್ ಮಾಡಿದ್ರೆ ಖಂಡಿತ ನಿಮ್ಮ ಕಷ್ಟಗಳ ಪರಿಹಾರ ಆಗತ್ತೆ, ನೀವು ನೆಮ್ಮದಿಯಾಗಿರಬಹುದು. ರುದ್ರದೇವರು ತುಂಬ ಬೇಗ ಒಲಿತಾನೆ. ಬೇರೆ ದೇವತೆಗಳನ್ನ ಹೋಲಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತಾರೆ, ಆದರೆ ರುದ್ರದೇವರು ಬೋಳಾಶಂಕರ ಅಂತಾರೆ. ರಾಯರನ್ನು ಹೋಲಿಸ್ಕೊಳ್ಳೋದು ಎಷ್ಟು ಸುಲಭನೋ ಅಷ್ಟೇ ಸುಲಭ ರುದ್ರದೇವ್ರನ್ನ ಹೋಲಿಸ್ಕೊಳ್ಳೋದು. ತುಂಬ ಬೇಗ ಒಲಿತಾನೆ. ಹಾಗಾಗಿ ನೀವೇನೇ ಬೇಕು ಅಂತಂದರೂ ರುದ್ರದೇವ್ರನ್ನ ಕೇಳ್ಕೊಳ್ಬಹುದು. ಮದುವೆ ಆಗಬೇಕು ಅಂದರು, ಸಂಸಾರ ಸರಿಯಾಗಬೇಕು ಅಂತಂದರು, ಇನ್ನೇನೇ ಬೇರೆ ಬೇರೆ ಸಮಸ್ಯೆಗಳಿದ್ದರೆ ರುದ್ರದೇವ್ರನ್ನ ಕೇಳಿಕೊಂಡ್ರೆ ಸರಿ ಹೋಗುತ್ತೆ. ಪ್ರತಿಯೊಂದು ಸಮಸ್ಯೆಗಳು ಸರಿ ಹೋಗುತ್ತೆ, ನಿಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ರುದ್ರದೇವ್ರನ್ನ ಕೇಳಿಕೊಂಡ್ರೆ. ನಿಮ್ಗೇನು ಅನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ